ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಮೋಸ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಳ್ತೀನಿ. ಇದಕ್ಕೆ ನಾನು ಮೊದಲನೇದಾಗಿ ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಪಟಕ್ರೆ ಮುರಿತಾ ಇದೆ ಕೂಡ ಇದು. ಇದಕ್ಕೆ ನಾನು ಹಿಟ್ಟು ಕಲಿಸ್ಕೊಳ್ಳೋದನ್ನ ಫಸ್ಟು ಹಿಟ್ಟು ಕಲಸಿಡ್ಕೊಳ್ತೀನಿ ಸೈಡಿಗೆ. ಯಾಕೆಂದ್ರೆ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಸಿಗಲಿ ಅಂತ ಹೇಳಿ. ಇದಕ್ಕೆ ನಾನು 2 ಕಪ್ ಆಗೋಷ್ಟು ಮೈದಾನ ತಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಗೋಷ್ಟು ರವೆನ ಹಾಕೊಂಡಿದ್ದೀನಿ. ರವೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಕ್ರಂಚಿನೆಸ್ ಬರುತ್ತೆ, ಹಾಗಾಗಿ ರವೆನ ಹಾಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ಅಜ್ವೈನ್ ಅಂದ್ರೆ ಓಂ ಕಾಳು ಅಂತ ಹೇಳ್ತಾರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಚೆನ್ನಾಗಿ ಸ್ವಲ್ಪ ಇದನ್ನೆಲ್ಲ ಉಪ್ಪನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಬಟ್ ಸಾಫ್ಟ್ ಅಂದ್ರೆ ಏನಂತರ ಕ್ರಂಚಿನೆಸ್ ಅಲ್ಲಿ ಸಾಫ್ಟ್ನೆಸ್ ಬರುತ್ತಲ್ವಾ, ಆ ತರ ಸಾಫ್ಟ್ನೆಸ್ ಬರುತ್ತೆ. ಹಾಗಾಗಿ ತುಪ್ಪ ಹಾಕೊಳ್ಳೋದ್ರಿಂದ ತುಪ್ಪ ಹಾಕೊಳ್ಬೇಕು. ಹಾಗಾಗಿ 1 ಸ್ಪೂನ್ ಆಗುವಷ್ಟು ನಾನು ತುಪ್ಪನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವ ತರ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ, ಅದು ತುಪ್ಪ ಹಾಕಿ ಕಲಿಸಿದಾಗ ಹಿಟ್ಟು ಗಟ್ಟಿಯಾಗಿ ಔತದಾಗ ಉಂಡೆ ತರ ಆಗ್ಬೇಕು. ಅದು ನೀರ್ ಹಾಕದೆ ಕಲಿಸ್ತಾ ಇರೋ ತರ ಇರ್ಬೇಕು. ಅದು ಅಷ್ಟು ಗಟ್ಟಿಯಾಗಿ ಬಂದ್ರೆ ಹಿಟ್ಟಿನ ಹದ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಈ ತರ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ಕಲ್ಸ್ಕೊಂಡಾದ ನಂತರ ಇದಕ್ಕೆ ನಾವು ನೀರನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ಹದ ಮಾಡಿ ಕಲಿಸ್ಕೊಂಡಿದ್ದೀನಿ ನೋಡಿ. ಇದನ್ನ ನಾನು ಈಗ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡ್ತೀನಿ ಇದನ್ನ. ಅಲ್ಲಿ ತನಕ ಈ ಒಳಗೆ ತುಂಬುವಂತ ಪಲ್ಯನೇ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ನಾವು. ನೋಡಿ ಇದೀಗ ಆಗಿದೆ. ಈಗ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ಇದನ್ನ ಕವರ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ. ನಾನೀಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು 4 ಆಲೂಗಡ್ಡೆ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಲೂ ಮತ್ತೆ ಬಟಾಣಿ ಎರಡನ್ನೂ ಕೂಡ ಆಲೂನ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಆದ ನಂತರ ಶುಂಠಿ ಮತ್ತೆ ಮೆಣಸಿನ ಕ್ರಶ್ ಮಾಡಿ ಇಟ್ಕೊಳ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಕ್ರಶ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ ಮೆಣಸಿನ ಹಾಕ್ಕೊಳ್ಬೇಕು. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಮಸಾಲಾಸ್ ನಾನು ಯಾವುದು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಶುಂಠಿ ಮತ್ತೆ ಮೆಣಸು ಮಾತ್ರ ನಾನು ಹಾಕೊಂಡಿರೋದು ಇದಕ್ಕೆ ಮಸಾಲ ಅಂತ ಹೇಳಿ. ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಶುಂಠಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಳ್ತಿದ್ದೀನಿ. ಅಷ್ಟೇ, ಕಲರಿಗೋಸ್ಕರ ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಈಗ ಮತ್ತೆ ಕೈಯಲ್ಲೇ ಕ್ರಶ್ ಮಾಡ್ಕೊಂಡಿರುವಂಥ ಆಲೂ ಮತ್ತೆ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ನೈಸಾಗಿ ಮಾಡ್ಕೊಳ್ಬಾರ್ದು ಕ್ರಶನ್ನ, ಕೈಯಲ್ಲೇ ಕ್ರಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದು. ಇವೆಲ್ಲನೂ ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಾದ ನಂತರ 2 ನಿಮಿಷ ಚೆನ್ನಾಗಿ ಪಲ್ಯದ ಜೊತೆಗೆ ಎಲ್ಲನೂ ಅರಿಶಿನ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ 2 ನಿಮಿಷ ಬೇಯಿಸ್ಕೊಳ್ತೀನಿ. ಅದಾದ ನಂತರ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಸ್ವಲ್ಪ ತಣಿಯೋದಕ್ಕೆ ಬಿಡ್ತೀನಿ. ಯಾಕೆಂದರೆ ತುಂಬೋದಕ್ಕಾಗಲ್ಲ, ತುಂಬ ಬಿಸಿ ಇದ್ದರೆ. ಹಾಗಾಗಿ ಸ್ವಲ್ಪ ತಣಿಯೋದಕ್ಕೆ ಸೈಡಿಗೆ ಇಟ್ಕೊಳ್ತೀನಿ. ಅದು ತಣಿಯೋ ತನಕ ಈಗ ನಾವು ಪುರಿ ಥರ ಇದನ್ನು ಲಟ್ಸ್ಕೊಳ್ಳೋಣ. ಸ್ವಲ್ಪ ಓವಲ್ ಶೇಪಲ್ಲಿ ಇದ್ದರೆ ಸರಿ ಆಗುತ್ತೆ. ಇದು ರೌಂಡಾಗಿ ಮಾಡ್ಕೊಳ್ಬಾರ್ದು, ಓವಲ್ ಶೇಪಲ್ಲಿ ಇರಬೇಕು ಇದು ಯಾವಾಗೂ ಅಷ್ಟೇ. ಓವಲ್ ಶೇಪಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಆಕಾರನೂ ಕೂಡ ಬರುತ್ತೆ. ಇನ್ನೊಂದು ಥರನೂ ಕೂಡ ಮಾಡ್ತಾರೆ. ಇದು ಈಸಿಯೆಸ್ಟ್ ವೇ ಮಾಡೋದು, ತುಂಬ ಈಸಿ ಈ ವೇಯಲ್ಲಿ ಮಾಡೋದು. ಇನ್ನೊಂದು ಥರ ವೇಲು ಮಾಡ್ತಾರೆ. ಇನ್ನೊಂದ್ಸಲ ನಾನು ಆ ವೇಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಒಂದ್ಸಲ ನಾನೀಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತೀನಿ. ನಾದ್ಕೊಂಡು ಆದ ನಂತರ ಚಪಾತಿ ಹಿಟ್ಟಿನ ಹದಕ್ಕೇನೆ ಈ ಥರ ತಗೊಳ್ಬೇಕು. ಇದನ್ನ ತಗೊಂಡು ಚೆನ್ನಾಗಿ ಈ ಥರ ಚಪಾತಿ ಥರನೇ ಲಟ್ಸ್ಕೊಳ್ಬೇಕು. ಬಟ್ ಓವಲ್ ಶೇಪಲ್ಲಿ ಇರಬೇಕು ಯಾವಾಗೂ ಅಷ್ಟೇ. ಇದು ಮಾಡ್ಕೊಳ್ಬೇಕಾದ್ರೆ ರೌಂಡಾಗಿ ಮಾಡ್ಕೊಂಡ್ರೆ ಆಗಲ್ಲ, ಓವಲ್ ಶೇಪಲ್ಲೇ ಸ್ವಲ್ಪ ಮಾಡ್ಕೊಳ್ಬೇಕು. ಓವಲ್ ಅಂದರೆ ಮೊಟ್ಟಿಷ್ಟರ ಶೇಪ್ನಲ್ಲೇ ಇದ್ದರೆ ಚೆನ್ನಾಗಿ ಬರುತ್ತೆ ಇದು. ಹಾಗಾಗಿ ಇದೇ ಥರ ನೋಡಿ, ಈಗ ನಾನು ತುಂಬ ತಿಕ್ನಾಗಿ ಮಾಡ್ಕೊಳ್ಬಾರ್ದು, ಮೀಡಿಯಂ ಥಿಕ್ನೆಸ್ ಇರಬೇಕು ಇದರಲ್ಲಿ. ಇದನ್ನ ಈಗ ನಾನು ಮಧ್ಯದಲ್ಲಿ 2 ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಲಟ್ಸ್ಕೊಂಡು ಆದ ನಂತರ ಇದನ್ನ ಈ ಥರ ನೋಡಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ನಾನು 2 ಪೀಸಸ್ ಆಗಿ ಮಾಡ್ಕೊಳ್ಬೇಕು. 2 ಪೀಸಸ್ ಆಗಿ ಮಾಡ್ಕೊಂಡಾದ ನಂತರ ಒಂದು ಪೀಸನ್ನ ಆ ಕಡೆ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ, ಒಂದು ಪೀಸ್ನ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆಯಿಂದ ನೀರನ್ನಾರು ಹಚ್ಚಬಹುದು ಅದನ್ನ ಅಂಟಿಸ್ಕೊಳ್ಳೋದಕ್ಕೆ, ಅಥವಾ ಮೈದಾ ಹಿಟ್ಟಿನ ಪೇಸ್ಟ್ ಕೂಡ ಮಾಡ್ಕೊಳ್ಬಹುದು. ನಾನು ನೀರನ್ನೇ ಅಂಟಿಸ್ಕೊಳ್ತಾ ಇದ್ದೀನಿ.
ಈ ತರ ಚೆನ್ನಾಗಿ ನೋಡಿ ಪೇಸ್ಟ್ ಮಾಡ್ಕೊಳ್ಬೇಕು. ಒಂದ್ ಕಾರ್ನರ್ ಇಂದ ಇನ್ನೊಂದ್ ಕಾರ್ನರ್ನ ತಗೊಂಡು ಈ ತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಾಗ ಚೆನ್ನಾಗಿ ಇದಾಗತ್ತೆ. ನೀರ್ ಹಾಕೊಂಡ್ರು ಕೂಡ ಇದು ಚೆನ್ನಾಗಿ ಕುಡ್ಕೊಳತ್ತೆ. ಮಧ್ಯದಲ್ಲಿ ಈ ತರ ನೋಡಿ ಕೋನ್ ತರ ಆಗಿದೆಯಲ್ವಾ, ಇದರಲ್ಲಿ ಈಗ ಪಲ್ಯನ ತುಂಬ್ಕೊಳ್ಬೇಕು. ಇದರಲ್ಲಿ ಮೀಡಿಯಂ ಆಗಿ ಪಲ್ಯನ ತುಂಬ್ಕೊಳ್ಬೇಕು. ತುಂಬ್ಕೊಂಡಾದ ನಂತರ ಈಗ ಮತ್ತೆ ಸೈಡಿಗೆ ಫುಲ್ ಮೇಲ್ಗಡೆ ಸೈಡಿಗೆ ಎಲ್ಲಾನು ಕೂಡ ಚೆನ್ನಾಗಿ ನೀರನ್ನ ಹಾಕೊಳ್ಬೇಕು. ಸ್ವಲ್ಪ ನೀರು ಹತ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಈ ತರ ಪ್ರೆಸ್ ಮಾಡ್ಕೊಂಡಾಗ ಎರಡು ಕೂಡ ಒಂದೇ ಲೆವೆಲಿಗೆ ಬರುತ್ತೆ. ಆ ತರ ಬಂದಾಗ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಸಮೋಸ ಫಿಲ್ಲಿಂಗ್ ರೆಡಿ ಆಯ್ತು. ಈ ತರನೇ ಎಲ್ಲಾನು ಕೂಡ ನಾನು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದನ್ನ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದೇ ತರ ನಾನು ಒಂದು 3 ಹಾಕೊಂಡಿದ್ದೀನಿ, ಯಾಕಂದ್ರೆ ನಾನು ಚಿಕ್ಕದಾಗಿರುವಂತ ಬಾಣಲೆ ಇಟ್ಕೊಂಡಿದ್ದೀನಿ. ಹಾಗಾಗಿ ನೀವು ಜಾಸ್ತಿ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು. ಹಾಗಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಯಾಕೆ ಅಂದ್ರೆ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಬಟ್ ಅದು ಕ್ರಂಚಿನೆಸ್ ಬರಲ್ಲ. ಹಾಗಾಗಿ ಎಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ತೀರೋ ಅಷ್ಟು ಬೇಗ ಸಮೋಸ ರೆಡಿ ಆಗುತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.